ವಿಶೇಷವಾಗಿ ಬೆಂಗಳೂರಿನಲ್ಲಿ ಕಸ ಇದ್ದಿರ್ಬೋದು, ಚಿಂದಿ ಆಯೋದಿರ್ಬೋದು, ಗಾರೆ ಕೆಲಸದಲ್ಲಿರ್ಬೋದು, ಎಷ್ಟರ ಮಟ್ಟಿಗೆ ಅಂದರೆ ಮನೆ ಕೆಲಸದಲ್ಲೂ ಕೆಲಸಕ್ಕೆ ಹೋಗ್ತಾ ಇರತಕ್ಕಂಥ ದಂಪತಿಗಳ ಮಕ್ಕಳನ್ನ ನೋಡ್ಕೊಳ್ಳಿಕ್ಕೆ ಆ ಕೆಲಸಕ್ಕೂ ಸೇರಿಕೊಂಡಿದ್ದಾರೆ. ಹಾಗೆಯೇ ಚಿಕ್ಕಮಗಳೂರು, ಹಾಸನ, ಕೊಡಗು ಜಿಲ್ಲೆಯಲ್ಲಿ ಕಾಫಿ ಎಸ್ಟೇಟ್ಗಳಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ದಾರೆ. ಈ ರೀತಿ ಅಕ್ರಮವಾಗಿ ಬಂದಿರತಕ್ಕಂಥವ್ರನ್ನ ಮಾಹಿತಿಗಳು ನಮ್ಮ ವಾರ್ ರೂಮಿಗೆ ಬಂದಿದೆ. ಆಶ್ಚರ್ಯಕರ ಸಂಗತಿ ಅಂತ ಹೇಳಿದರೆ ಕರ್ನಾಟಕ ಸರ್ಕಾರ ಈ ಬಗ್ಗೆ ಯಾವುದೇ ಕ್ರಮವನ್ನು ಇನಿಷಿಯೇಟ್ ಮಾಡದೇ ಇರೋದು. ರೀ, ಇನ್ಮೇಲೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲಸನ ನೋವೇ, ನಾನೇ ಬಾಸ್ ಆಗ್ತೀನಿ. ಬಾಸ್ ಅದೇಗೆ? ಬಾಸ್ ವಾಲ ಬಿ ದ ಬಾಸ್. ಕೇಂದ್ರ ಸರ್ಕಾರದ ಸುತ್ತೋಲೆ ಈಗಾಗಲೇ ಕರ್ನಾಟಕ ಸರ್ಕಾರಕ್ಕೆ, ಎಲ್ಲ ರಾಜ್ಯ ಸರ್ಕಾರಗಳಿಗೆ ಬಂದಿದೆ. ನಿಮ್ಮಲ್ಲಿರ್ತಕ್ಕಂಥ ಅಕ್ರಮ ಬಾಂಗ್ಲಾದೇಶಿಗಳು ಯಾರಿದ್ದಾರೆ, ಪಾಕಿಸ್ತಾನಿಗಳು ಯಾರು ಇದ್ದಾರೆ, ಅವ್ರನ್ನ ವಾಪಸ್ ಕಳಿಸ್ಬೇಕು ಅನ್ನುವಂಥ ಸುತ್ತೋಲೆ ಬಂದಿದೆ. ಪಾಕಿಸ್ತಾನಿಗಳ ವರದಿ ನಮಗೆ 1-2 ಬಂದಿದ್ರೂ ಕೂಡ ಅದರ ಮಾಹಿತಿ ಈಗಾಗಲೇ ರಾಜ್ಯ ಸರ್ಕಾರಕ್ಕಿದೆ. ಅವ್ರು ಕ್ರಮ ಕೈಗೊಳ್ತಾರೆ ಅನ್ನುವಂಥ ನಂಬಿಕೆ ನನಗಿದೆ. ಆದರೆ ಬಾಂಗ್ಲಾದೇಶಿಗಳ ವಿಚಾರದಲ್ಲಿ ರಾಜ್ಯ ಸರ್ಕಾರ ನಿಷ್ಕ್ರಿಯವಾಗಿದೆ. ಈ 30ನೇ ತಾರೀಕು ಕೇಂದ್ರ ಸರ್ಕಾರ ಡೆಡ್ಲೈನ್ ಕೊಟ್ಟಿದೆ. ಈ ರೀತಿ ಬಾಂಗ್ಲಾ ಆಕ್ರಮಿತರು ಯಾರಿದ್ದಾರೆ ಅವ್ರನ್ನೆಲ್ಲ ಗುರುತಿಸಿ ಕಳಿಸ್ಬೇಕು ಅನ್ನುವಂಥದ್ದು. ತಕ್ಷಣ ಕಳಿಸ್ಲಿಕ್ಕೆ ನಿಮ್ಗೆ ಆಗಿಲ್ಲ ಅಂದರೆ ಗುರುತಿಸಿಬಿಟ್ಟು ಅವ್ರನ್ನ ಜೈಲಿಗೆ ಹಾಕಬೇಕು ಅನ್ನುವಂಥ ಮಾತನ್ನು ಸುತ್ತೋಲೆಯಲ್ಲಿ ತಿಳಿಸಿದೆ. ಆದರೂ ಕೂಡ ರಾಜ್ಯ ಸರ್ಕಾರ ಯಾವುದೇ ಕ್ರಮವನ್ನು ಕೈಗೊಳ್ಳದೇ ಇರತಕ್ಕಂಥದ್ದು ಆಶ್ಚರ್ಯಕರ. ಮತ್ತು ಇದರ ಹಿಂದೆ ಇರತಕ್ಕಂಥ ಹಿಡನ್ ಅಜೆಂಡಾ ಏನು ಸರ್ಕಾರದ್ದು ಅಂತ ನಮಗೆ ಗೊತ್ತಿಲ್ಲ. ಯಾರು ಭಾರತೀಯರೇ ಅಲ್ಲ, ಅಕ್ರಮವಾಗಿ ಬರ್ತಾ ಇದ್ದಾರೆ. ಮತ್ತು ಈ ಅಕ್ರಮವಾಗಿ ಬರ್ತಾ ಇರೋರಿಗೆ ನಮಗಿರೋ ಮಾಹಿತಿ ಸುಮಾರು 2600 ಏಜೆಂಟ್ರಿದ್ದಾರೆ ಇದಕ್ಕೆ. ಆ ಏಜೆಂಟ್ಗಳ ಮುಖಾಂತರ ಇಲ್ಲಿಗೆ ಬರ್ತಾರೆ, ಹೋಗ್ತಾರೆ, ಆಧಾರ್ ಕಾರ್ಡ್ ಮಾಡಿಸ್ಕೊಳ್ತಾರೆ, ಅಸೋಸಿಯೇಷನ್ಗಳನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ, ಲ್ಯಾಂಡ್ ಎನ್ಕ್ರೋಚ್ಮೆಂಟನ್ನು ಮಾಡ್ತಾರೆ. ಎಲ್ಲ ಇಲ್ಲೀಗಲ್ ಚಟುವಟಿಕೆಗಳನ್ನು ಈ ಬಾಂಗ್ಲಾದೇಶಿಗಳು ಮಾಡ್ತಾ ಇದ್ದಾರೆ. ಅದಕ್ಕೆ ಈ ಎಲ್ಲ ಮಾಹಿತಿಗಳನ್ನು ಇಟ್ಕೊಂಡು ಜೂನ್ 10 ನಂತರ ನಮ್ಮ ತಂಡ ಕೆಲವು ಸ್ಥಳಗಳಿಗೆ ನಾವು ಭೇಟಿ ಕೊಡೋರಿದ್ದೇವೆ. ರಾಜ್ಯ ಸರ್ಕಾರ ಅಷ್ಟರೊಳಗೆ ಕಣ್ಣು ತೆರ್ಕೋಬೇಕು. ರಾಜ್ಯ ಸರ್ಕಾರನೂ ಈ ನಿಮಿತ್ತವಾಗಿ ಸಕ್ರಿಯವಾದರೆ ಈ ಅಕ್ರಮ ವಲಸಿಗರನ್ನು ಹೊರಗಾಕೋದ್ರಲ್ಲಿ ಸಹಾಯ ಆಗತ್ತೆ ಅಂತ ನನ್ನ ಭಾವನೆ. ಈ ಎಲ್ಲ ಮಾಹಿತಿಗಳನ್ನು ಕೆಲವು ಸ್ಥಳಗಳ ಭೇಟಿ ಆದ ನಂತರ ರಾಜ್ಯ ಸರ್ಕಾರಕ್ಕೂ ನಾವು ಮಾಹಿತಿಗಳನ್ನು ಒದಗಿಸ್ತೇವೆ. ಕೇಂದ್ರ ಸರ್ಕಾರಕ್ಕೂ ಕೂಡ ಈ ಮಾಹಿತಿಗಳನ್ನು ಒದಗಿಸ್ತೇವೆ. ಈ ಅಕ್ರಮ ವಲಸಿಗರು ಮುಂದೆ ಬರುವಂಥ ಅನಾಹುತವನ್ನು ತಪ್ಪಿಸೋದಕ್ಕೋಸ್ಕರ ಈ ಹೋರಾಟವನ್ನು ನಾವು ಕೈಗೆತ್ತಿಕೊಂಡಿದ್ದೇವೆ.